ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ಸೊ ಆನ್ಲೈನ್ ಕ್ಲಾಸ್ ಇವತ್ತಿನ ಟಾಪಿಕ್ ಬೇಸಿಕ್ ನ್ಯೂಮ್ಯಾಟಿಕಲಿ ನ್ಯೂಮ್ಯಾಟಿಕ್ ವಾಲ್ವ್ಸ್. ಫಸ್ಟ್ ನೋಡೋಣ ನಾವು ನ್ಯೂಮ್ಯಾಟಿಕ್ ವಾಲ್ವ್ಸ್ ಅಂದ್ರೆ ಏನಂತ. ಸೊ ಏನಪ್ಪ ನ್ಯೂಮ್ಯಾಟಿಕ್ ವಾಲ್ವ್ಸ್ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಸ್ಟೇಟ್ ವಾಟ್ ಈಸ್ ವಾಲ್ವ್ಸ್. ವಾಲ್ವ್ಸ್ ಅಂದ್ರೆ ಏನು? ವಾಲ್ವ್ಸ್ ಆರ್ ದಿ ಡಿವೈಸ್ ಯೂಸ್ಡ್ ಟು ಕಂಟ್ರೋಲ್, ರೆಗ್ಯುಲೇಟ್ ಕಮಾಂಡ್ಸ್, ಟರ್ಮಿನೇಟ್ ಆರ್ ಚೇಂಜ್ ದಿ ಡೈರೆಕ್ಷನ್ ಆಫ್ ಫ್ಲೋ ಅಂಡ್ ಪ್ರೆಷರ್ ಆಫ್ ಫ್ಲೂಯಿಡ್ ಯೂಸ್ಡ್ ಇನ್ ದಿ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ ನಾವು ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ಫ್ಲೂಯಿಡ್ ಪ್ರೆಷರ್ ಇರ್ಬೋದು ಅಥವಾ ಏರ್ ಪ್ರೆಷರ್ ನ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಅದ್ರ ಡೈರೆಕ್ಷನ್ ಅಂದ್ರೆ ಫ್ಲೋ ಆಫ್ ಫ್ಲೂಯಿಡ್ ಏನಿರುತ್ತೆ ಅದ್ರ ಡೈರೆಕ್ಷನ್ ಚೇಂಜ್ ಮಾಡೋದಕ್ಕೆ ನಾವೇನ್ ಮಾಡ್ತಾ ಹೋಗ್ತೀವಿ, ವಾಲ್ವ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ನಾವು ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ನ್ಯೂಮ್ಯಾಟಿಕ್ ಸಿಲಿಂಡ್ರು ಫಾರ್ವರ್ಡ್ ಮತ್ತೆ ರಿವರ್ಸ್ ಆಪರೇಟ್ ಆಗ್ಬೇಕಂದ್ರೆ ನಮ್ಗೆ ಮೇನ್ ಇಂಪಾರ್ಟೆಂಟ್ ರೋಲ್ ಯಾವ್ದಿರುತ್ತೆ, ವಾಲ್ವ್ಸ್ ಇರುತ್ತೆ. ವಾಲ್ವ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಗೈಡ್ ಮಾಡ್ತಾ ಇರುತ್ತೋ ಆ ಡೈರೆಕ್ಷನ್ ಏನಾಗ್ತಾ ಹೋಗುತ್ತೆ, ನ್ಯೂಮ್ಯಾಟಿಕ್ ಸಿಲಿಂಡರ್ ಎಲ್ಲ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ನಾವು ನ್ಯೂಮ್ಯಾಟಿಕ್ ಸಿಲಿಂಡರ್ ಅಲ್ಲಿ ಅಂದ್ರೆ ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ಸಿಲಿಂಡರ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವೇನ ಯೂಸ್ ಮಾಡ್ತೀವಿ, ವಾಲ್ವ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಅದ್ರ ಡೈರೆಕ್ಷನ್ಸ್ ಇರ್ಬೋದು, ಅದ್ರದ್ದು ಸ್ಪೀಡ್ ಇರ್ಬೋದು, ಸೊ ಅದ್ರದ್ದು ಡೈರೆಕ್ಷನ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಏನಿರುತ್ತೆ ಅದನ್ನೆಲ್ಲ ನಾವೇನ್ ಮಾಡ್ತೀವಿ, ಸೊ ಈ ವಾಲ್ವ್ಸ್ ಗಳ ಮುಖಾಂತರ ಕಂಟ್ರೋಲ್ ಮಾಡ್ತಾ ಹೋಗ್ತೀವಿ. ಸೊ ಇದಿಷ್ಟು ನಮ್ಗೆ ವಾಲ್ವ್ಸ್ ಅಂದ್ರೆ ಏನಂತ ನಮ್ಗೆ ಇವಾಗ ಗೊತ್ತಾಯ್ತು. ಸೊ ನೆಕ್ಸ್ಟ್ ನೋಡೋಣ ಗ್ರೂಪ್ಸ್ ಆಫ್ ವಾಲ್ವ್ಸ್ ಇನ್ ನ್ಯೂಮ್ಯಾಟಿಕ್ ಸಿಸ್ಟಮ್. ಸೊ ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ವಾಲ್ವ್ಸ್ ಗಳನ್ನ 4 ಗ್ರೂಪ್ಸ್ ಮಾಡಿದ್ದಾರೆ. ಸೊ ಯಾವ್ಯಾವ್ದಪ್ಪ ಅಂತ ನೋಡ್ತಾ ಹೋದ್ರೆ, ಫಸ್ಟ್ ಒನ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಸ್, ಸೆಕೆಂಡ್ ಒನ್ ನಾನ್ ರಿಟರ್ನ್ ವಾಲ್ವ್ಸ್, ಥರ್ಡ್ ಒನ್ ಪ್ರೆಷರ್ ಕಂಟ್ರೋಲ್ ವಾಲ್ವ್ಸ್, ಫೋರ್ತ್ ಒನ್ ಫ್ಲೋ ಕಂಟ್ರೋಲ್ ವಾಲ್ವ್ಸ್. ಸೊ ಈ 4 ವಾಲ್ವ್ಸ್ ಗಳನ್ನು ಕೂಡ ನಾವು ನ್ಯೂಮ್ಯಾಟಿಕ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಒಂದೊಂದು ವಾಲ್ವ್ಸ್ ಗಳನ್ನ ಬೇರೆ ಬೇರೆ ಪರ್ಪೋಸ್ ನಾವ್ ಏನ್ ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಇವಾಗ ನಾವು ಮೈನ್ಲಿ ಯಾವ್ದನ್ನ ತಿಳ್ಕೊಳ್ಳೋಣ, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಸ್ ಬಗ್ಗೆ. ಸೊ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ನಾವು ನಾನ್ ರಿಟರ್ನ್ ವಾಲ್ವ್ಸ್ ಇರ್ಬೋದು, ಪ್ರೆಷರ್ ಕಂಟ್ರೋಲ್ ವಾಲ್ವ್ಸ್ ಇರ್ಬೋದು ಅಥವಾ ಫ್ಲೋ ಕಂಟ್ರೋಲ್ ವಾಲ್ವ್ಸ್, ಅದನ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಇವಾಗ ನಾವು ಈ ವಿಡಿಯೋದಲ್ಲಿ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ನೋಡೋಣ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಅಂದ್ರೆ ಏನು ಅಂತ. ಸೊ ಏನ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಅಂದ್ರೆ ಏನು? ಸೊ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ನ ನಾವು ನ್ಯೂಮ್ಯಾಟಿಕ್ ಸಿಸ್ಟಮ್ ನಲ್ಲಿ ಏನ್ ಯೂಸ್ ಮಾಡ್ತೀವಪ್ಪ ಅಂದ್ರೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಸ್ ಆರ್ ಯೂಸ್ಡ್ ಟು ಕಂಟ್ರೋಲ್ ದಿ ಡೈರೆಕ್ಷನ್ ಆಫ್ ಫ್ಲೋ ಆಫ್ ದಿ ಫ್ಲೂಯಿಡ್. ಸೊ ನಾನು ಫಸ್ಟ್ ಹೇಳ್ದಂಗೆ ನಾವು ಇಲ್ಲಿ ಡಿಸಿ ವಾಲ್ವ್ ಅಂತಾನು ಕರಿತೀವಿ. ಡಿಸಿ ಮೀನ್ಸ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಅಂತ. ಸೊ ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ಸಿಲಿಂಡರ್ ಎಲ್ಲ ಆಪರೇಟ್ ಆಗದೆ ಈ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಗೈಡ್ ಲೈನ್ಸ್ ಮೇಲೆ. ಸೊ ಈ ಡಿಸಿ ವಾಲ್ವ್ಸ್ ಅಥವಾ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಸ್ ಅಂತ ನಾವೇನ್ ಹೇಳ್ತೀವೋ ಅದನ್ನ ನಾವು ಏನ್ ಯೂಸ್ ಮಾಡ್ತೀವಪ್ಪ, ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ಡೈರೆಕ್ಷನ್ ಆಫ್ ಫ್ಲೋ ಆಫ್ ದಿ ಫ್ಲೂಯಿಡ್. ಸೊ ಫ್ಲೂಯಿಡ್ ಪ್ರೆಷರ್ ಇರ್ಬೋದು ಅಥವಾ ನ್ಯೂಮ್ಯಾಟಿಕ್ ಏರ್ ಪ್ರೆಷರ್ ಇರ್ಬೋದು. ಸೊ ಅದ್ರದ್ದು ಫ್ಲೋ ಅಂದ್ರೆ ಅದು ಏರ್ ಫ್ಲೋ ಏನಿರುತ್ತೆ ಅದ್ರದ್ದು ಡೈರೆಕ್ಷನ್ಸ್ ನ ನಾವು ಕಂಟ್ರೋಲ್ ಮಾಡೋದಕ್ಕೆ, ಚೇಂಜ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕಮೆನ್ಸ್ಮೆಂಟ್ ಅಂಡ್ ಟರ್ಮಿನೇಷನ್ ಆಫ್ ದಿ ಫ್ಲೋ ಆಫ್ ಫ್ಲೂಯಿಡ್. ಸೊ ಅಂದ್ರೆ ಒಂದ್ಸತಿ ಒಂದ್ ಪೋರ್ಟ್ ಅಲ್ಲಿ ಏರ್ ಇನ್ಲೆಟ್ ಆಗ್ಬೇಕು, ನೆಕ್ಸ್ಟ್ ಇನ್ನೊಂದ್ರಲ್ಲಿ ಇನ್ನೊಂದ್ ಪೋರ್ಟ್ ಅಲ್ಲಿ ಔಟ್ಲೆಟ್ ಆಗ್ಬೇಕು. ಆ ಇನ್ಲೆಟ್ ಔಟ್ಲೆಟ್ ನ ಟರ್ಮಿನೇಷನ್ ಮಾಡೋದು ಮತ್ತೆ ಅದ್ರ ಡೈರೆಕ್ಷನ್ ಚೇಂಜ್ ಮಾಡ್ತಕ್ಕಂಥ ಕೆಲಸ ಯಾವ್ದಪ್ಪ ಅಂದ್ರೆ ಡಿಸಿ ಕಂಟ್ರೋಲ್ ವಾಲ್ವ್ ಕೆಲಸ. ಸೊ ಈ ಡಿಸಿ ಕಂಟ್ರೋಲ್ ವಾಲ್ವ್ ಗಳನ್ನ ಯೂಸ್ ಮಾಡಿ ನಾವು ನ್ಯೂಮ್ಯಾಟಿಕ್ ಸಿಸ್ಟಮ್ ನ ಏನ್ ಮಾಡ್ತಾ ಹೋಗ್ತೀವಿ, ಕಂಟ್ರೋಲ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಏನ್ ಕೊಟ್ಟಿದ್ರೆ, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಸ್ ಫೈಂಡ್ ಇಟ್ಸ್ ಪ್ಲೇಸ್ ಇನ್ ದ ಸರ್ಕ್ಯೂಟ್ ಇಮಿಡಿಯೇಟ್ಲಿ ಬಿಫೋರ್ ದಿ ಸಿಲಿಂಡರ್ ಅಂತ. ಸೊ ಅಂದ್ರೆ ನ್ಯೂಮ್ಯಾಟಿಕ್ ಸರ್ಕ್ಯೂಟ್ ನಲ್ಲಿ ಅಂದ್ರೆ ನ್ಯೂಮ್ಯಾಟಿಕ್ ಸಿಸ್ಟಮ್ ನಲ್ಲಿ ಡೈರೆಕ್ಷನ್ ಕಂಟ್ರೋಲ್ ಏನ್ ಮಾಡ್ತಾರೆ, ಸಿಲಿಂಡರ್ ಒಳಗಡೆ ಏರು ಇನ್ಲೆಟ್ ಆಗೋದಕ್ಕಿಂತ ಮುಂಚೆ ಅದು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ಹೋಗಿ ಮತ್ತೆ ಯಾವ ಡೈರೆಕ್ಷನ್ ಅಲ್ಲಿ ವಾಪಸ್ ಬರಬೇಕು, ಈ ಟೋಟಲ್ ಕಂಟ್ರೋಲ್ ಕೆಲಸ ಏನ್ ಮಾಡುತ್ತೆ, ಈ ಡಿಸಿ ವಾಲ್ವ್ ಮಾಡುತ್ತೆ. ಸೊ ಹೆಸರು ಇದೆ, ಡಿಸಿ ಮೀನ್ಸ್ ಡೈರೆಕ್ಷನ್ ಕಂಟ್ರೋಲ್. ಅಂದ್ರೆ ಫ್ಲೂಯಿಡ್ ಪ್ರೆಷರ್ ಏನಿರುತ್ತೆ ಅದ್ರ ಡೈರೆಕ್ಷನ್ ಕಂಟ್ರೋಲ್ ಮಾಡೋ ವಾಲ್ವ್ ಗಳನ್ನೇ ನಾವು ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡೋಣ ಕ್ಲಾಸಿಫಿಕೇಶನ್ ಆಫ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. ಸೊ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಗಳನ್ನ ನಾವು ಕೆಲವೊಂದು ಪಾಯಿಂಟ್ ಗಳನ್ನ ಇಟ್ಕೊಂಡು ಅವನ್ನ ಏನ್ ಮಾಡಿರ್ತೀವಿ, ವರ್ಗೀಕರಣ ಮಾಡಿರ್ತೀವಿ. ಸೊ ಯಾವ ಯಾವ ಪಾಯಿಂಟ್ ಗಳನ್ನ ಇಟ್ಕೊಂಡು ಅವನ್ನ ನಾವು ಕ್ಲಾಸಿಫಿಕೇಶನ್ ಮಾಡಿದೀವಿ ಅಂತ ನೋಡ್ತಾ ಹೋದ್ರೆ, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದಿ ಫಾಲೋಯಿಂಗ್ ಫೀಚರ್ಸ್ ಆಫ್ ದಿ ಕನ್ಸ್ಟ್ರಕ್ಷನ್ ಅಂಡ್ ಫಂಕ್ಷನ್. ಸೊ ಈ ನ್ಯೂಮ್ಯಾಟಿಕ್ ವಾಲ್ವ್ಸ್ ಕನ್ಸ್ಟ್ರಕ್ಷನ್ಸ್ ಅಂದ್ರೆ ಅದರ ಒಂದು ರಚನೆ ಏನಿರುತ್ತೆ ಮತ್ತೆ ಅದರ ಫಂಕ್ಷನ್ಸ್ ಕಾರ್ಯಗಳೇನಿರುತ್ತೆ ಅವುಗಳನ್ನ ಪಾಯಿಂಟ್ ಆಗಿ ಇಟ್ಕೊಂಡು, ಈ 3 ಪಾಯಿಂಟ್ ನಾಗಿ ಇಟ್ಕೊಂಡು ನಾವೇನ್ ಮಾಡಿದ್ವಿ, ಅವುಗಳನ್ನ ಕ್ಲಾಸಿಫಿಕೇಶನ್ ಮಾಡಿದೀವಿ. ಸೊ ಯಾವ್ಯಾವ್ದಪ್ಪ ಅಂದ್ರೆ ಅಕಾರ್ಡಿಂಗ್ ಟು ದಿ ಇಂಟರ್ನಲ್ ಡಿಸೈನ್ಸ್. ಸೊ ನ್ಯೂಮ್ಯಾಟಿಕ್ ವಾಲ್ವ್ಸ್ ಡಿಸೈನ್ಸ್ ಇಂಟರ್ನಲ್ ಯಾವ ರೀತಿ ಇರುತ್ತೆ ಆ ಪಾಯಿಂಟ್ ನ ಇಟ್ಕೊಂಡು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೆಕೆಂಡ್ ಒನ್ ಅಕಾರ್ಡಿಂಗ್ ಟು ದಿ ನಂಬರ್ ಆಫ್ ಪೋರ್ಟ್ ಅಂಡ್ ಪೊಸಿಷನ್ಸ್. ಸೊ ವಾಲ್ವ್ ಗಳು ಈಗ 2x2 ಅಂದ್ರೆ ಸೊ
ಅದರಲ್ಲಿ 2 ಪೋರ್ಟ್ ಇರುತ್ತೆ, 2 ಪೊಸಿಷನ್ಸ್ ಇರುತ್ತೆ. ಇನ್ನ 3/5 ಅಂತ ಇರುತ್ತೆ, ಅದರಲ್ಲಿ 3 ಪೋರ್ಟ್ಸ್ ಇರುತ್ತೆ, 5 ಪೊಸಿಷನ್ಸ್ ಇರುತ್ತೆ. ಸೊ ಈ ರೀತಿ ನಂಬರ್ ಆಫ್ ಪೋರ್ಟ್ಸ್ ಮತ್ತೆ ಪೊಸಿಷನ್ ವ್ಯಾಲ್ ಇಂದ ವ್ಯಾಲ್ಗೆ ಏನಾಗ್ತಾ ಹೋಗುತ್ತೆ, ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಪೋರ್ಟ್ ಪೊಸಿಷನ್ ಡಿಫ್ರೆನ್ಸ್ ಮೇಲೂ ಕೂಡ ನಾವೇನ್ ಮಾಡ್ತೀವಿ, ನ್ಯೂಮ್ಯಾಟಿಕ್ ವಾಲ್ಸ್ ಗಳನ್ನ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಅಕಾರ್ಡಿಂಗ್ ಟು ದಿ ವ್ಯಾಲ್ ಆಕ್ಚುಯೇಟಿಂಗ್ ಮೆಕ್ಯಾನಿಸಮ್. ಸೊ ಈ ವ್ಯಾಲ್ ಪೋರ್ಟ್ ಪೊಸಿಷನ್ಸ್ ನ ಚೇಂಜ್ ಮಾಡೋದಕ್ಕೆ ಒಂದು ಆಕ್ಚುಯೇಟಿಂಗ್ ಮೆಕ್ಯಾನಿಸಮ್ ಇರುತ್ತೆ. ಸೊ ಆಕ್ಚುಯೇಟಿಂಗ್ ಮೆಕ್ಯಾನಿಸಮ್ ವ್ಯಾಲ್ ಇಂದ ವ್ಯಾಲ್ಗೆ ಡಿಫ್ರೆಂಟ್ ಮೆಕ್ಯಾನಿಸಮ್ ಇರುತ್ತೆ. ಲೈಕ್ ಇವಾಗ ಪುಷ್ ಬಟನ್ ಇರುತ್ತೆ, ರೋಲರ್ ಆಪರೇಟೆಡ್ ಇರುತ್ತೆ, ಲಿವರ್ ಆಪರೇಟೆಡ್ ಮೆಕ್ಯಾನಿಸಮ್, ಆಕ್ಚುಯೇಟಿಂಗ್ ಮೆಕ್ಯಾನಿಸಮ್ ಇರುತ್ತೆ. ಸೊ ಒಂದೊಂದು ವ್ಯಾಲ್ ಅಲ್ಲೇ ಒಂದೊಂದು ಮೆಕ್ಯಾನಿಸಮ್ ಇರುತ್ತೆ. ಸೊ ನಾವಲ್ಲಿ ಯಾವ ಆಕ್ಚುಯೇಟಿಂಗ್ ಮೆಕ್ಯಾನಿಸಮ್ ನಾವು ವ್ಯಾಲ್ ಒಳಗಡೆ ಯೂಸ್ ಮಾಡಿದೀವಿ, ಸೊ ಆ ಪಾಯಿಂಟ್ ಗಳನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಈ ಡಿ ಸಿ ವ್ಯಾಲ್ ಗಳನ್ನ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೊ ಇದ್ರಲ್ಲಿ ಫಸ್ಟ್ ಒನ್ ಅಕಾರ್ಡಿಂಗ್ ಟು ದಿ ಇಂಟರ್ನಲ್ ಡಿಸೈನ್ಸ್. ಸೊ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋದ್ರೆ, ದಿ ಡಿಸೈನ್ ಆಫ್ ದಿ ವ್ಯಾಲ್ ಈವನ್ ಥ್ರೋ ನಾಟ್ ಎಫೆಕ್ಟಿಂಗ್ ದಿ ಫಂಕ್ಷನ್ ಪ್ಲೇ ದ ಇಂಪಾರ್ಟೆಂಟ್ ರೋಲ್ ಇನ್ ದ ಟರ್ಮ್ಸ್ ಆಫ್. ಸೊ ಈ ಇಂಟರ್ನಲ್ ಡಿಸೈನ್ಸ್ ಏನಾಗ್ತಾ ಹೋಗುತ್ತೆ, ಈ ಫಂಕ್ಷನ್ಸ್, ಈ ವ್ಯಾಲ್ ಫಂಕ್ಷನ್ ಇರುತ್ತೆ, ಅದ್ರ ಮೇಲೆ ಯಾವುದೇ ಎಫೆಕ್ಟ್ ನಮ್ಗೆ ಬೀರಲ್ಲ. ಬಟ್ ಅದು ಇನ್ಯಾವ್ದ್ರ ಮೇಲೆ ಎಫೆಕ್ಟ್ ಬೀಳುತ್ತಪ್ಪ ಅಂದ್ರೆ, ಇಲ್ಲಿ ಕೊಟ್ಟಿದ್ದಾರೆ ಇನ್ ದ ಟರ್ಮ್ಸ್ ಆಫ್ ಲೈಫ್ ಆಫ್ ವ್ಯಾಲ್ಯೂ, ಆಕ್ಚುಯೇಟಿಂಗ್ ಫೋರ್ಸ್, ಮೀನ್ ಆಫ್ ಆಕ್ಚುಯೇಷನ್ಸ್, ಮೀನ್ ಆಫ್ ಕನೆಕ್ಷನ್ಸ್. ಈ 4 ಪಾಯಿಂಟ್ಸ್ ಏನಿರುತ್ತೋ, ಸೊ ಈ 4 ಪಾಯಿಂಟ್ಸ್ ಮೇಲ್ಗಡೆ ಇದು ಇಂಟರ್ನಲ್ ಡಿಸೈನ್ ಏನಾಗ್ತಾ ಹೋಗುತ್ತೆ, ವರ್ಕ್ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಇಂಟರ್ನಲ್ ಡಿಸೈನ್ ಅಲ್ಲಿ ಈ ಪಾಯಿಂಟ್ ಗಳನ್ನ ಇಟ್ಕೊಂಡು ಕ್ಲಾಸಿಫಿಕೇಶನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಒನ್ ನೋಡೋದಾದ್ರೆ ನಾವು ವ್ಯಾಲ್ ಕ್ಲಾಸಿಫಿಕೇಶನ್ ಅಕಾರ್ಡಿಂಗ್ ಟು ದಿ ನಂಬರ್ ಆಫ್ ಪೋರ್ಟ್ ಅಂಡ್ ಪೊಸಿಷನ್. ಸೊ ಇದು ಸೆಕೆಂಡ್ ಒನ್ ಕ್ಲಾಸಿಫಿಕೇಶನ್ ಆಫ್ ವ್ಯಾಲ್ಸ್ ಅಲ್ಲಿ ಸೆಕೆಂಡ್ ಒನ್ ಪಾಯಿಂಟ್ ಯಾವುದು, ಅಕಾರ್ಡಿಂಗ್ ಟು ದ ನಂಬರ್ ಆಫ್ ಪೋರ್ಟ್ಸ್ ಅಂಡ್ ಪೊಸಿಷನ್ಸ್. ಸೊ ನಂಬರ್ ಆಫ್ ಪೋರ್ಟ್ ಮತ್ತೆ ಪೊಸಿಷನ್ಸ್ ಮೇಲೆ ವ್ಯಾಲ್ ಗಳನ್ನ ಕ್ಲಾಸಿಫಿಕೇಶನ್ ಮಾಡಿರ್ತಾರೆ, ನಾನು ಹಿಂದೆನೆ ಹೇಳಿದೆ. ಸೊ ವ್ಯಾಲ್ ಇಂದ ವ್ಯಾಲ್ಗೆ ಪೋರ್ಟ್ ಮತ್ತೆ ಪೊಸಿಷನ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಡೈರೆಕ್ಷನ್ ಕಂಟ್ರೋಲ್ ವ್ಯಾಲ್ ಆಸ್ ಎ ನಂಬರ್ ಆಫ್ ಪೋರ್ಟ್ಸ್ ಥ್ರೋ ಎ ವಿಚ್ ಏರ್ ಎಂಟರ್ ಅಂಡ್ ಎಕ್ಸಿಟ್ಸ್. ಸೊ ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ಡಿ ಸಿ ವ್ಯಾಲ್ ಗಳು ಅಂದ್ರೆ ಡೈರೆಕ್ಷನ್ ಕಂಟ್ರೋಲ್ ವ್ಯಾಲ್ ಅಂತ ಏನ್ ಹೇಳ್ತೀವೋ, ಸೊ ಅದರಲ್ಲಿ ಏರ್ ಇನ್ಲೆಟ್ ಆಗೋದಕ್ಕೆ ಮತ್ತೆ ಔಟ್ಲೆಟ್ ಆಗೋದಕ್ಕೆ ಅಂದ್ರೆ ಎಂಟರ್ ಅಂಡ್ ಎಕ್ಸಿಟ್ಸ್ ಅಂತ ಅನ್ಕೊಟ್ಟಿದ್ದಾರೆ. ಎಂಟರ್ ಅಂದ್ರೆ ಏರ್ ಇನ್ಲೆಟ್ ಆಗೋದಕ್ಕೆ, ಎಕ್ಸಿಟ್ಸ್ ಅಂದ್ರೆ ಏರ್ ಮತ್ತೆ ವಾಪಸ್ ಬರೋದಿಕ್ಕೆ. ಸೊ ಪೋರ್ಟ್ ಇಟ್ ಮೀನ್ಸ್ ಏನು, ಕೆಲವೊಂದು ಹೋಲ್ಗಳಿರುತ್ತೆ ಏರ್ ಇನ್ಲೆಟ್ ಮತ್ತೆ ಔಟ್ಲೆಟ್ ಆಗೋದಕ್ಕೆ. ಸೊ ಅವುಗಳನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಕ್ಲಾಸಿಫಿಕೇಶನ್ ಮಾಡ್ತೀವಿ. ಲೈಕ್ ಇವಾಗ ನಾವು ಇಲ್ಲಿ ಡ್ರಾಯಿಂಗ್ ಅಲ್ಲಿ ನೋಡ್ಬೋದು. ಸೊ ಇದು ಪಿ ಅಂತ ಕೊಟ್ಟಿದ್ದಾರೆ, ಸೊ ಇಲ್ಲಿ ಎ ಅಂತ ಕೊಟ್ಟಿದ್ದಾರೆ. ಪಿ ಇಟ್ ಮೀನ್ಸ್ ಪ್ರೆಸರ್ ಪೋರ್ಟ್ ಇದು. ಸೊ ಇಲ್ಲಿ 1 ಪೋರ್ಟ್ ಇದೆ, ಇದು 2 ಪೋರ್ಟ್. ನಂಬರ್ ಆಫ್ ಪೋರ್ಟ್ಸ್ ಇಲ್ಲಿ 2 ಇದಾವೆ, P1 ಪೋರ್ಟ್, A1 ಪೋರ್ಟ್. ಸೊ ಇಲ್ಲಿ ಪಿ ಅಂದ್ರೆ ಪ್ರೆಸರ್ ಪೋರ್ಟ್, ಎ ಇಟ್ ಮೀನ್ಸ್ ಏನು, ಔಟ್ಲೆಟ್ ಪೋರ್ಟ್. ಅದು ಪಿ ಅಂದ್ರೆ ಇನ್ಲೆಟ್ ಆಗೋದು, ಏನ ಔಟ್ಲೆಟ್. ಇಲ್ಲಿ ಪಿ ನ ನಾವು ಪ್ರೆಸರ್ ಪೋರ್ಟ್ ಅಂದ್ರೆ ಇನ್ಲೆಟ್ ಗೆ ರೆಪ್ರೆಸೆಂಟ್ ಮಾಡ್ತೀವಿ, ಏನ ನಾವು ಔಟ್ಲೆಟ್ ಗೆ ಏನ್ ಮಾಡ್ತಾ ಹೋಗ್ತೀವಿ, ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ನಂಬರ್ ಆಫ್ ಪೋರ್ಟ್ 1 ಪೋರ್ಟ್ ಇದೆ, 2 ಪೋರ್ಟ್ ಇದೆ. ಇಲ್ಲಿ ಬಂದ್ರೆ 1 ಪೋರ್ಟ್, 2 ಪೋರ್ಟ್, 3 ಪೋರ್ಟ್ ಮತ್ತೆ 4 ಪೋರ್ಟ್. ಇದು 2/4 ವ್ಯಾಲ್ಯೂ ಇದು. ಸೊ ಇಲ್ಲಿ 2/4 ವ್ಯಾಲ್ಯೂ ಅಲ್ಲಿ ಪೊಸಿಷನ್ಸ್ ಏನಿದೆ 2 ಇದೆ. ಸೊ ನಂಬರ್ ಆಫ್ ಸ್ಕ್ವೇರ್ ಬಾಕ್ಸಸ್ ರೆಪ್ರೆಸೆಂಟ್ ನಂಬರ್ ಆಫ್ ಪೊಸಿಷನ್ಸ್ ಅಂತ ನಾನು ಆಲ್ರೆಡಿ ಹಿಂದೆನೆ ಹೇಳಿದೀನಿ. ಸೊ ನಂಬರ್ ಆಫ್ ಸ್ಕ್ವೇರ್ ಬಾಕ್ಸಸ್ ಎಷ್ಟಿದೆ, 2 ಇದೆ. ನಂಬರ್ ಆಫ್ ಸ್ಕ್ವೇರ್ ಬಾಕ್ಸ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಪೊಸಿಷನ್ ಆಫ್ ದಿ ವ್ಯಾಲ್ಯೂ. ಸೊ 1 ಮತ್ತೆ 2 ಇದೆ, 2 ಪೊಸಿಷನ್ಸ್ ಇರುತ್ತೆ. ಸೊ ಇಲ್ಲಿ ಪೋರ್ಟ್ಗಳು 1 ಪೋರ್ಟ್, 2 ಪೋರ್ಟ್, 3 ಮತ್ತೆ 4 ಪೋರ್ಟ್ ಗಳಿದಾವೆ. ಸೊ ಇಲ್ಲಿ 1 ಪೊಸಿಷನ್ಸ್ ಇದೆ, 2 ಪೋರ್ಟ್ ಇದೆ. ಅಂದ್ರೆ ವ್ಯಾಲ್ ಇಂದ ವ್ಯಾಲ್ಗೆ ನಂಬರ್ ಆಫ್ ಪೋರ್ಟ್ ಮತ್ತೆ ಪೊಸಿಷನ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಪಾಯಿಂಟ್ ನ ಇಟ್ಕೊಂಡು ನಾವು ವ್ಯಾಲ್ ಗಳನ್ನ ಏನ್ ಮಾಡ್ತಾ ಹೋಗ್ತೀವಿ, ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಅಲ್ಲಿ ಬಂದ್ರೆ ಇಟ್ ಆಲ್ಸೋ ಟೇಕ್ ದ ವೇರಿಯಸ್ ಪೊಸಿಷನ್ಸ್ ಅಕಾರ್ಡಿಂಗ್ ಟು ದಿ ಫ್ಲೋ ಪಾತ್ ಆಫ್ ಏರ್. ಸೊ ವೇರಿಯಸ್ ಪೊಸಿಷನ್ಸ್, ಸೊ ವೇರಿಯಸ್ ಪೊಸಿಷನ್ಸ್ ಅಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ, ಸೊ ಬೇರೆ ಬೇರೆ ಪೊಸಿಷನ್ಸ್, ಒಂದ್ರಲ್ಲಿ 1 ಪೊಸಿಷನ್ಸ್ ಇರುತ್ತೆ, 2 ಪೊಸಿಷನ್, 3 ಪೊಸಿಷನ್. ಸೊ ನಂಬರ್ ಆಫ್ ಪೊಸಿಷನ್ಸ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ದಿ ವ್ಯಾಲ್ಯೂ ಶೋ ಆಸ್ ದ ಇನ್ಲೆಟ್ ಪಿ ಅಂಡ್ ಔಟ್ಲೆಟ್ ಎ ಪೊಸಿಷನ್ಸ್ ಅಂತ ಕರಿತೀವಿ. ನಾನು ಅವಾಗ್ಲೇ ಹೇಳ್ದಂಗೆ ಇನ್ಲೆಟ್ ನ ನಾವೇನಂತ ಹೇಳ್ತೀವಿ, ಪಿ ಅಂತ ಕರಿತೀವಿ, ಔಟ್ಲೆಟ್ ನ ನಾವು ಎ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು ನಮ್ಗೆ 2 ಡಯಾಗ್ರಾಮ್ಸ್ ಇದೆ. ಸೊ ಇಲ್ಲಿ ಇದೇನಾಗಿದೆ, ಸರ್ಕ್ಯೂಟ್ ನಾರ್ಮಲಿ ಓಪನ್ ಆಗಿದೆ. ಸೊ ಓಪನ್ ಆಗಿದ್ರೆ ಪಿ ಪೋರ್ಟ್, ಇಲ್ಲಿ ಏರ್ ಎಂಟರ್ ಆದಿಟ್ಕೆ ಎ ಪೋರ್ಟ್ ಒಳಗಡೆ ನಾವು ಹೋಗೋದಿಕ್ ಬಿಡಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಸರ್ಕ್ಯೂಟ್ ಅಂದ್ರೆ ಕನೆಕ್ಷನ್ಸ್ ಏನಾಗಿದೆ, ಸರ್ಕ್ಯೂಟ್ ಓಪನ್ ಆಗ್ಬಿಟ್ಟಿದೆ. ಸರ್ಕ್ಯೂಟ್ ಓಪನ್ ಅಂದ್ರೆ ಕನೆಕ್ಷನ್ ತೆರ್ಕೊಂಡ್ಬಿಟ್ಟಿದೆ. ಕನೆಕ್ಷನ್ ಓಪನ್ ಆಗಿದ್ದಾಗ ಏರ್ ಏನಾಗಲ್ಲ, ಒಳಗಡೆಗೆ ಹೋಗಲ್ಲ. ಸೊ ಇಲ್ಲಿ ನೋಡಿ ಕನೆಕ್ಷನ್ಸ್ ಏನಾಗಿದೆ, ಕ್ಲೋಸ್ ಆಗಿದೆ. ಸೊ ಪಿ ಪೋರ್ಟ್ಗೂ ಎ ಪೋರ್ಟ್ಗೂ ಕನೆಕ್ಷನ್ಸ್ ಕ್ಲೋಸ್ ಆಗಿದೆ ಅಂದ್ರೆ ಈ ಪಿ ಪೋರ್ಟ್ ಅಲ್ಲಿ ಸಪ್ಲೈ ಮಾಡಿದಂತ ಏರು ಆಟೋಮೆಟಿಕ್ ಆಗಿ ಎ ಪೋರ್ಟ್ ಅಲ್ಲಿ ಅಂದ್ರೆ ಇನ್ಲೆಟ್ ಆಗಿ ಔಟ್ಲೆಟ್ ಆಗುತ್ತೆ. ಇದನ್ನ ನಾವು ನಾರ್ಮಲಿ ಕ್ಲೋಸ್ಡ್ ಅಂತ ಕರಿತೀವಿ, ಇದನ್ನ ನಾರ್ಮಲಿ ಓಪನ್. ಸೊ ಸರ್ಕ್ಯೂಟ್ ಏನಾಗಿದೆ, ಓಪನ್ ಇದೆ. ಸರ್ಕ್ಯೂಟ್ ಓಪನ್ ಇದ್ರೆ ಏರ್ ಪಾಸ್ ಆಗಲ್ಲ. ಸರ್ಕ್ಯೂಟ್ ಕ್ಲೋಸ್ ಇದ್ರೆ ಮಾತ್ರ ಏರ್ ಏನಾಗ್ತಾ ಹೋಗುತ್ತೆ,
ಓಪನ್ ಆಗ್ತಾ ಹೋಗುತ್ತೆ. ಸೊ ಇದು NO ಮತ್ತೆ NC ಅಂತ ಕರಿತೀವಿ. NO ಅಂದ್ರೆ ನಾರ್ಮಲಿ ಓಪನ್, NC ಅಂದ್ರೆ ನಾರ್ಮಲಿ ಕ್ಲೋಸ್. ಸೊ ಇದನ್ನ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂದ್ರೆ ಒಂದು ಡಯಾಗ್ರಾಮ್ಸ್ ಅಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಿಸಿಗ್ನೇಷನ್ ಆಫ್ ವ್ಯಾಲ್. ಸೊ ವ್ಯಾಲ್ ನ ನಾವು ಇದು ಯಾವ ವ್ಯಾಲ್ ಅಂತ ಹೆಂಗ್ ಕಂಡುಹಿಡಿಯೋದಪ್ಪ ಅಂದ್ರೆ ಕೊಟ್ಟಿದೆ ನ್ಯೂಮರೇಟರ್ ನಂಬರ್ ಆಫ್ ಪೋರ್ಟ್ಸ್. ಸೊ ಇಲ್ಲಿ 2/2 ಅಂದ್ರೆ ನ್ಯೂಮರೇಟರ್ ಈ 2. ಸೊ ಈ 2 ಏನ ರೆಪ್ರೆಸೆಂಟ್ ನಂಬರ್ ಆಫ್ ಪೋರ್ಟ್ಸ್. ಎಷ್ಟಿದೆ ನಂಬರ್ ಆಫ್ ಪೋರ್ಟ್ ಇಲ್ಲಿ ಇದನ್ನ ತಗೊಂಡ್ರೆ 1 2 ಇದೆ. ನಂಬರ್ ಆಫ್ ಪೊಸಿಷನ್ಸ್ ಅಂದ್ರೆ ಇಲ್ಲಿ 1 2 ಅಂತ ಇದೆ. ಸೊ ಈ ರೀತಿ ತಗೊಂಡು ನಾವ್ ಏನ್ ಮಾಡ್ಬೇಕು 2/2 ವ್ಯಾಲ್ವ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸೊ ಒಂದ್ ಬಾಕ್ಸ್ ನ ಮಾತ್ರ ಇಲ್ಲಿ ಲೆಕ್ಕ ಹಾಕ್ಬೇಕು ನಾವು. ನಾನು 2 ಬಾಕ್ಸ್ ಹೇಳಿದೀನಿ. ಸೊ ಒಂದ್ ಬಾಕ್ಸ್ ನ ಮಾತ್ರ ನಾವೇನ್ ಮಾಡ್ತಾ ಹೋಗ್ಬೇಕು, ಲೆಕ್ಕ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ವ್ಯಾಲ್ ಕ್ಲಾಸಿಫಿಕೇಶನ್ ಅಕಾರ್ಡಿಂಗ್ ಟು ದಿ ಟೈಪ್ಸ್ ಆಫ್ ಆಕ್ಚುಯೇಷನ್. ಸೊ ಯಾವುದೇ ವ್ಯಾಲ್ ಗಳನ್ನ ನಾವು ಒಂದು ಎಕ್ಸ್ಟರ್ನಲ್ ಫೋರ್ಸ್ ನ ಕೊಟ್ಟು ಆಪರೇಟ್ ಮಾಡಬೇಕು. ಸೊ ವ್ಯಾಲ್ ಸುಮ್ಮನೆ ಇದ್ದು ಬಿಟ್ರೆ ಅದೇ ಫ್ಲೋ ಆಗಲ್ಲ. ನಾವು ಅದನ್ನ ವ್ಯಾಲ್ ಗಳನ್ನ ಏನ್ ಮಾಡ್ತಾ ಹೋಗ್ಬೇಕು, ಆಪರೇಟ್ ಮಾಡ್ತಾ ಹೋಗ್ಬೇಕು. ಸೊ ಆಪರೇಟ್ ಮಾಡೋದಕ್ಕೆ ನಮ್ಗೆ ಒಂದು ಆಕ್ಚುಯೇಷನ್ ಮೆಕ್ಯಾನಿಕಲ್ ಸಿಸ್ಟಮ್ ಬೇಕು. ಸೊ ಒಂದೇ ಇದಕ್ಕೆ ಬೇರೆ ಬೇರೆ ಮೆಕ್ಯಾನಿಕಲ್ ಸಿಸ್ಟಮ್ ನ ನಾವು ಅಡಾಪ್ಟ್ ಮಾಡಬಹುದು. ಸೊ ಯಾವ ರೀತಿ ಅಂತ ಇಲ್ಲಿ ಕೊಟ್ಟಿದೆ ನೋಡಿ. ದಿ ವ್ಯಾಲ್ಸ್ ಹ್ಯಾವ್ ಮೋರ್ ದೆನ್ ಒನ್ ಮಾರ್ಕಿಂಗ್ ಪೊಸಿಷನ್. For the position to change, an external force is required. The method of actuating the valves play a very significant role to suit the purpose for which the valve is employed ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ ಒಂದು ಡೈರೆಕ್ಷನ್ ಚೇಂಜ್ ಆಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಎಕ್ಸ್ಟರ್ನಲ್ ಫೋರ್ಸ್ ನಲ್ಲಿ ವಾಲ್ ನ ಆಪರೇಟ್ ಮಾಡಬೇಕು. ಸೊ ವಾಲ್ ನ ಆಪರೇಟ್ ಮಾಡೋದಕ್ಕೆ ಡಿಫ್ರೆಂಟ್ ಮೆಕ್ಯಾನಿಕಲ್ ಸಿಸ್ಟಮ್ಸ್ ಇರುತ್ತೆ. ಸೊ ಒಂದೇ ವ್ಯಾಲ್ಗೆ ನಾವು ಇಲ್ಲಿ ಕೊಟ್ಟಿರೋದಂತ ಎಲ್ಲಾ ಮೆಕ್ಯಾನಿಕಲ್ ಸಿಸ್ಟಮ್ ನ ಯೂಸ್ ಮಾಡಿ. ಇಲ್ಲಿ ಫಸ್ಟ್ ಒನ್ ಕೊಟ್ಟಿದ್ರೆ ಮ್ಯಾನ್ಯಲ್. ಸೊ ಮ್ಯಾನ್ಯಲ್ ಬೇಕಾದ್ರೆ ನಾವೇನ್ ಮಾಡೋದು, ಆಪರೇಟ್ ಅಂದ್ರೆ ಇದು ಪುಷ್ ಬಟನ್. ಸೊ ಒಂದು ಬಟನ್ ಫ್ರೆಶ್ ಮಾಡೋದ್ರಿಂದ ವಾಲ್ದು ಡೈರೆಕ್ಷನ್ ನಾವೇನ್ ಮಾಡ್ತಾ ಹೋಗ್ಬೋದು, ಚೇಂಜ್ ಮಾಡ್ಬೋದು. ಸೊ ಇಲ್ಲಿ 2 ಪೊಸಿಷನ್ ಇರ್ತಕ್ಕಂಥ ಒಂದು ಇದು ಕೊಡಿ. ಈ 2 ಪೊಸಿಷನ್ ಇರ್ತಕ್ಕಂಥ ವಾಲ್ಗೆ ನಾವು ಮ್ಯಾನ್ಯಲ್ ಮೆಕಾನಿಸಮ್ ಬೇಕಾದ್ರೆ ಸೆಟಪ್ ಮಾಡಬಹುದು. ಅಥವಾ ಲಿವರ್ ಒಂದು ಕೈಲಿ ಹಿಡ್ಕೊಂಡು ಎಳೆಯೋದು ಹಾಕೋದು ಆ ತರ ಬೇಕಾದ್ರೂ ಮಾಡ್ಕೋಬಹುದು. ನೆಕ್ಸ್ಟ್ ಫುಟ್ ಪೆಡಲ್, ಕಾಲಲ್ಲಿ ಒತ್ತುವಂತದ್ದು. ಸೊ ಆ ಒಂದು ಮೆಕಾನಿಸಮ್ ಬೇಕಾದ್ರೆ ವ್ಯಾಲ್ಗೆ ಫಿಕ್ಸ್ ಮಾಡಬಹುದು. ಅದೇ ರೀತಿ ರೋಲರ್. ಸೊ ರೋಲರ್ ಟೈಪ್ ಇರ್ತಕ್ಕಂಥ ಆಪರೇಟರ್ ಕೂಡ ನಾವೇನ್ ಮಾಡಬಹುದು, ಯೂಸ್ ಮಾಡಬಹುದು. ನೆಕ್ಸ್ಟ್ ರೋಲರ್ ಟ್ರಿಪ್. ಸೊ ಈ ತರ ಇರ್ತಕ್ಕಂಥ ಒಂದು ಮೆಕ್ಯಾನಿಕಲ್ ಸಿಸ್ಟಮ್ ಕೂಡ ವ್ಯಾಲ್ಗೆ ಫಿಕ್ಸ್ ಮಾಡುವ. ನೆಕ್ಸ್ಟ್ ಸೊಲೆನಾಯ್ಡ್ ಮೀನ್ಸ್ ಎಲೆಕ್ಟ್ರಿಕಲ್ ಆಪರೇಟ್ ಆಗುತ್ತೆ ಇದು. ಸೊ ಆ ತರದ್ದು ಬೇಕಾದ್ರೆ ನಾವೇನ್ ಮಾಡ್ತಾ ಹೋಗ್ಬೋದು, ಹಾಕ್ಬೋದು. ಇದು ಎಲೆಕ್ಟ್ರೋನ್ಯೂಮ್ಯಾಟಿಕ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಏರ್ ಪೈಲಟ್. ಸೊ ಗೇರ್ದು ಒಂದು ಸೆನ್ಸಾರ್ಗೂ ಕೂಡ ಇದೇನಾಗ್ತಾ ಹೋಗುತ್ತೆ, ಡೈರೆಕ್ಷನ್ ಚೇಂಜ್ ಆಗೋ ರೀತಿ ವರ್ಕ್ ಆಗ್ತಾ ಹೋಗುತ್ತೆ. ಇಷ್ಟು ಪಾಯಿಂಟ್ ಗಳನ್ನ ಇಟ್ಕೊಂಡು ನಾವು ನ್ಯೂಮ್ಯಾಟಿಕ್ ವಾಲ್ಸ್ ಗಳನ್ನ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೊ ಇದಿಷ್ಟು ನ್ಯೂಮ್ಯಾಟಿಕ್ ವಾಲ್ಸ್ ಬಗ್ಗೆ. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ನ್ಯೂಮ್ಯಾಟಿಕ್ ಸಿಂಬಲ್ಸ್ ಅಂದ್ರೆ ನ್ಯೂಮ್ಯಾಟಿಕ್ ಸಿಸ್ಟಮ್ ನಲ್ಲಿ ನಾವು ಯಾವ ಸಿಂಬಲ್ಸ್ ಗಳನ್ನ ನ್ಯೂಮ್ಯಾಟಿಕ್ ಕಾಂಪೋನೆಂಟ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ತಿಳ್ಕೋಬಹುದು. ಥ್ಯಾಂಕ್ ಯು.